ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಸ್ನೇಹಿತರೆ, ಇದು 17 ವರ್ಷದ ಹಿಂದಿನ ವಿಡಿಯೋ, ಅಂದರೆ ನಮ್ಮ ಮದುವೆ ವಿಡಿಯೋಸು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು ಸ್ನೇಹಿತರೆ. ಇದು ಅಂದರೆ ಚೌಟ್ರಿಗೆ ಬರ್ತಾಯಿದ್ದೀವಿ. ಚೌಟ್ರಿ ಎಂಟ್ರೆನ್ಸ್ ಇದು ನೋಡಿ. BGM ಕಲ್ಯಾಣ ಮಂಟಪ ಅಂತ ನೇಮು ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ಯಾವ ಊರು ಅಂದ್ಬಿಟ್ಟು. ಇದು ಎಂಟ್ರೆನ್ಸ್ ವಿಡಿಯೋ, ಅಂದರೆ ಒಳಗೆ ಹೋಗ್ತಾಯಿದ್ದೀವಿ. ನಾವು ಬರೋದಕ್ಕೂ ಮುಂಚೆ ಕ್ಯಾಮ್ರಾಮನ್ ಶೂಟ್ ಮಾಡ್ಕೊಂಡಿರೋದು, ಅದನ್ನು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಗಿನ ಕಾಲದಲ್ಲೇ ನಮ್ಮ ಮದುವೆ ಈ ರೀತಿ ಮಾಡಿದರು. ಅಂದರೆ ಅಷ್ಟು ನಮಗೆ ಐಡಿಯಾಸ್ ಇರಲಿಲ್ಲ, ಯಾವ ಥರ ರೆಡಿ ಆಗಬೇಕು, ಯಾವ ಥರ ಮದುವೆಗೆಲ್ಲ ಪ್ರಿಪೇರ್ ಮಾಡಬೇಕು, ಅದೆಲ್ಲ ಐಡಿಯಾಸ್ ಇರಲಿಲ್ಲ ಅಷ್ಟು. 17 ವರ್ಷದ ಹಿಂದಿನ ವಿಡಿಯೋಸ್ಗಳೆಲ್ಲ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. 17 ವರ್ಷದ ಹಿಂದೆಯೇ ಯಾರು ತಾನೇ ಐಡಿಯಾ ಇರುತ್ತಲ್ವ ಇದೇ ಥರ ಮಾಡಬೇಕು ಅಂತ. ಇವನ್ ನನಗೂ ಕೂಡ ಅಷ್ಟೊಂದು ಐಡಿಯಾ ಇರಲಿಲ್ಲ, ಈ ರೀತಿ ಮಾಡ್ತಾರೆ, ಯಾವ ರೀತಿ ಮದುವೆ ಮಾಡ್ಬೋದು ಅಂತ. ಆವಾಗ ಎಲ್ಲ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಸುಮಾರಾಗಿ ಮಾಡೋರು. ಇದು ಗ್ರ್ಯಾಂಡ್ ಅಂತಲೇ ಹೇಳ್ಬೋದು, ಅಂದರೆ ನಮ್ಮ ಮದುವೆ ವಿಡಿಯೋಸು. ಈಗ ಚೌಟ್ರಿಗೆ ಬರ್ತಾಯಿರೋ ವಿಡಿಯೋಸು ಇದು. ಅಂದರೆ ಮನೆಯಿಂದ ಬಂದ್ವಿ, ಮನೆಯಿಂದ ಒಂದು 4-5 ಕಿಲೋಮೀಟ್ರು ಹತ್ರನೇ ಚೌಟ್ರಿ. ಹಾಗಾಗಿ ಈಗ ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬರ್ತಿರ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿರೋದು ಇದು. ಎಲ್ಲರೂ ಕಳಸ ಸಮೇತ ಬಂದಿದ್ದು ಇದು. ಈಗ ನೋಡಿ, ಎಲ್ಲರೂ ಚೌಟ್ರಿ ಒಳಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ಕ್ಯಾಮ್ರಾಮನ್ನು ಮುಖ ಊದ್ಕೊಂಡೇ ಇದೆ. ಮಾತಾಡಿ ಮೇಡಮ್ ಏನಾದರೂ ಅಂದ್ಬಿಟ್ಟು ನಗಿಸ್ತಾ ಇದ್ದಾರೆ. ನಗ್ನಗ್ತಾ ಬರಬೇಕು ಮೇಡಮ್, ಯಾಕೆ ಮುಖ ಊದಿಸ್ಕೊಂಡಿದ್ದೀರಾ ಅಂತೆಲ್ಲ ಮಾತಾಡ್ತಿದ್ದಾರೆ. ಏನಿಲ್ಲ, ಈ ಸುಮ್ಮನೆ ಯಾರಾದರೂ ನಗ್ತಾರಾ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ಈಗ ಚೌಟ್ರಿ ಒಳಗೆ ಬಂದರೆ ಇಲ್ಲಿ ಮೊದಲೇ ನಾವು ಬರೋದಕ್ಕೂ ಮುಂಚೆನೇ ಲಗ್ನ ಕಟ್ಸೋಕ್ಕೆ ಅಂದ್ಬಿಟ್ಟು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವ್ರ ಕಡೆಯವರು ನಮ್ಮ ಕಡೆಯವರೆಲ್ಲ ಬಂದಿದ್ದರು ಲಗ್ನ ಕಟ್ಸೋಕ್ಕೆ ಅಂದ್ಬಿಟ್ಟು. ಮುಂಚೆನೇ ಬಂದು ಲಗ್ನ ಕಟ್ತಾ ಇರೋ ವಿಡಿಯೋ ಇದು. ಇವರು ನಮ್ಮ ಚಿಕ್ಕಪ್ಪ, ಮತ್ತು ಆ ಕಡೆ ಕೂತಿರೋರು ನಮ್ಮ ಮನೆಯವರ ಚಿಕ್ಕಪ್ಪನೇ ಆಗಬೇಕು ಒಂದು ರೀತಿಲಿ, ಅಂದರೆ ಸಂಬಂಧನೇ ಅವರು. ಇಲ್ಲಿ ಲಗ್ನ ಕಟ್ತಾ ಇದ್ದಾರೆ, ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಇನ್ನೂ ಬಂದಿರಲಿಲ್ಲ ಲಗ್ನ ಕಟ್ಟಬೇಕಾದ್ರೆ. ಹಾಗಾಗಿ ಇಲ್ಲಿ ಲಗ್ನ ಕಟ್ಸಿದ್ದೆಲ್ಲ ಆದಮೇಲೆ ಸಾಯಂಕಾಲ ಒಂದು 7 ಗಂಟೆ ಹಂಗೆ ರಿಸೆಪ್ಷನ್ ವಿಡಿಯೋ ಇರುತ್ತೆ. ಅದು ಕೂಡ ಇದರಲ್ಲೇ ಎಡಿಟ್ ಮಾಡಿ ಹಾಕಿದ್ದೀನಿ, ಇದರಲ್ಲೇ ಶೇರ್ ಮಾಡಿದ್ದೀನಿ ಸ್ನೇಹಿತರೆ, ನೋಡಿ. ಇದು ಲಗ್ನದ ವಿಡಿಯೋ ಅಂತಂದರೆ ಆ ಕಾಲದಲ್ಲಿ ಯಾವ ರೀತಿ ಕಟ್ತಾಯಿದ್ರೋ ಆ ರೀತಿ ಕಟ್ತಾರೆ. ಈ ಶಾಸ್ತ್ರ ಸಂಪ್ರದಾಯಗಳೆಲ್ಲ ನಮ್ಗೆ ಅಷ್ಟೊಂದೆಲ್ಲ ಬರೋಲ್ಲ ಇವಾಗ. ಈಗ ಮಾಡ್ತಾರೋ ಮಾಡಲ್ವೋ ನಮ್ಗೆ ಗೊತ್ತೂ ಇಲ್ಲ. ಇದೆಲ್ಲ ಮಾಡಿದರು ನನ್ನ ಮದುವೆಯಲ್ಲಿ, ಶಾಸ್ತ್ರಗಳು, ಲಗ್ನ ಕಟ್ಟೋ ಶಾಸ್ತ್ರ ಅಂದ್ಬಿಟ್ಟು. ಈಗ ಒಬ್ರಿಗೊಬ್ಬರು ಸಿಹಿ ಹಂಚ್ತಾ ಇದ್ದಾರೆ. ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ಮದುವೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಸಿಹಿ ತಿನ್ನಿಸ್ತಾ ಇದ್ದಾರೆ. ಇವರು ಅಷ್ಟೇ, ನಮ್ಮ ಮಗಳನ್ನ ನಿಮ್ಮ ಮಗನಿಗೆ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು, ಕೊಟ್ಟು ಮದುವೆ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಸಿಹಿ ಹಂಚ್ತಾ ಇದ್ದಾರೆ. ಆ ವಿಡಿಯೋ ಇದು. ಈಗ ಅಲ್ಲೂ ಕೂಡ ಏನೇನೋ ಮಂತ್ರಗಳೆಲ್ಲ ಹೇಳ್ತಾಯಿದ್ರು ಪುರೋಹಿತರೆಲ್ಲ. ಪೂಜೆ ಕೂಡ ಅಲ್ಲೂ ಕೂಡ ಮಾಡ್ತಾಯಿದ್ರು ಇಬ್ಬರೂ. ಈಗ ಇದು ನೈಟು ರಿಸೆಪ್ಷನ್ ವಿಡಿಯೋ ಇವಾಗ ಬರ್ತಾಯಿದೆ. ಈಗ ಹಸ್ಬೆಂಡ್ ಕಡೆಯವರೆಲ್ಲ ಬರ್ತಾಯಿದ್ದಾರೆ ಚೌಟ್ರಿಗೆ. ಮುಂಚೆ ನಾವು ಬಂದಿದ್ವಿ, ಈಗ ಹಸ್ಬೆಂಡ್ ಕಡೆಯವ್ರು ಬರ್ತಾಯಿದ್ದಾರೆ. ಬರಬೇಕಾದ್ರೇ ವಾದ್ಯದ ಸಮೇತ ಕರ್ಕೊಂಬರ್ತಾಯಿದ್ರು, ಕಳಶದ ಸಮೇತ. ಅವ್ರಿಗೆ ಆರತಿ ಎಲ್ಲ ಮಾಡಿ ಎಲ್ಲ ಕರ್ಕೊಂಬರ್ತಾಯಿದ್ರು. ಈಗ ನೋಡಿ, ಅದು ಕೂಡ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಈಗ ಚೌಟ್ರಿ ಒಳಗೆ ಬರ್ತಾಯಿದ್ದಾರೆ. ಈಗ ಆರತಿ ಇವಾಗ ಮತ್ತೆ ಮಾಡ್ತಾಯಿದ್ದಾರೆ. ಕಳಶಕ್ಕೆ ಮತ್ತು ಅವರಿಗೆ ಇಬ್ರಿಗೂ ಸಹ ಮಾಡ್ತಾರೆ. ನಮ್ಮ ಕಡೆ ಈ ರೀತಿ ಮದುವೆ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ. ನಮ್ಮ ಕಡೆ ಅಂತೂ ಈ ರೀತಿ ಮಾಡ್ತಾರೆ. ಅಂದರೆ ಈ ಶಾಸ್ತ್ರಗಳೆಲ್ಲ ನಮಗೂ ಗೊತ್ತಿರೋಲ್ಲ ಬಿಡಿ, ಆ ರೀತಿ ಶಾಸ್ತ್ರಗಳಿರುತ್ತೆ. ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರಿಗೆಲ್ಲ. ಹಾಗಾಗಿ ಚೆನ್ನಾಗಿ ಮಾಡಿದರು ಆ ಕಾಲದಲ್ಲೇ ಮದುವೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಅಂದರೆ ಅವಾಗೇ ಅಷ್ಟೊಂದು ಐಡಿಯಾ ನನಗಿರಲಿಲ್ಲ. ನಾನು ಮಾತಾಡೋದೇ ಕಷ್ಟ ಆಗಿತ್ತು ಅವಾಗ. ಮದುವೆ ಯಾವ ರೀತಿ ಇರುತ್ತೆ, ಯಾವ ಥರ ಇರುತ್ತೆ ಅನ್ನೋದು ಕೂಡ ಗೆಸ್ಸಿಂಗ್ ನನಗಿರಲಿಲ್ಲ.
ಆ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಯಾರೂ ಮಾತಾಡ್ತಾ ಇರಲಿಲ್ಲ ಜಾಸ್ತಿ ಹೆಣ್ಮಕ್ಳುಗಳು. ಅವರು ಹುಡುಗನ ತೋರಿಸಿದ್ರೆ ನಾವು ಮದುವೆ ಆಗಬೇಕಾಗಿತ್ತು, ಆ ರೀತಿ ಇದ್ದಿದ್ದು ನಾನು. ನಮ್ಮನೇಲೂ ಕೂಡ ಅದೇ ರೀತಿಯೇ, ಹಳ್ಳಿ ಕಡೆ ಸಂಪ್ರದಾಯ ಹೀಗೇ. ಆಲ್ಮೋಸ್ಟ್ ಈಗ ಹಳ್ಳಿ ಕಡೆ ಎಲ್ಲ ಈಗಲೂ ಇದೆ, ಒಬ್ಬೊಬ್ಬರು ಪಾಲಿಸ್ತಾರೆ, ಒಬ್ಬೊಬ್ಬರು ಪಾಲಿಸಲ್ಲ. ಅವ್ರು ತೋರಿಸಿದ ಹುಡುಗನೇ ನಾವು ಮದುವೆ ಆಗಬೇಕು ಅನ್ನೋ ಥರ. ಈಗ ನೋಡಿ ಎಂಗೇಜ್ಮೆಂಟ್ ನಡೀತಾ ಇದೆ ಇವಾಗ. ಸ್ಟಾರ್ಟಿಂಗಲ್ಲಿ ಉಂಗುರ ಅದಂದರೆ ರಿಂಗ್ ಬದಲಾಯಿಸ್ಕೊತಾ ಇರೋದು ಎಂಗೇಜ್ಮೆಂಟ್ ನಡೀತಾ ಇದೆ ಇವಾಗ. ಆವಾಗಿನ ಕಾಲದಲ್ಲೇ ಈ ಉಂಗುರ ಕೊಟ್ಟಿದ್ದರು ನನಗೆ ಈ ಥರದ್ದು. ಅವ್ರಿಗೂ ಅಷ್ಟೇ ನಮ್ಮನೆ ಕಡೆಯಿಂದ ಒಂದು ಉಂಗುರ ಹಾಕಿದ್ವಿ. ಇವಾಗ ಎಲ್ಲರೂ ಬಂದು ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ದಾರೆ ಇವಾಗ. ಶಾಸ್ತ್ರ ಮಾಡಿದೆಲ್ಲ ಆದಮೇಲೆ ಈಗ ಒಬ್ಬೊಬ್ಬರಾಗಿ ಬಂದು ಶಾಸ್ತ್ರ ಮಾಡಿದೆಲ್ಲ ಆದಮೇಲೆ ಒಂದು 9 ಜನ, ಆಮೇಲೆ 13 ಜನ ಈ ರೀತಿ ಮಾಡ್ತಾರೆ ಶಾಸ್ತ್ರಗಳು. ಎಂಗೇಜ್ಮೆಂಟ್ ವಿಡಿಯೋ ಇದು. ಮೊದಲೇ ಎಂಗೇಜ್ಮೆಂಟ್ ಮಾಡಿರಲಿಲ್ಲ ನಮಗೆ. ಒಟ್ಟಿಗೆ ಚೌಟ್ರಿಲೇ ಮಾಡ್ತೀವಿ ಅಂದ್ಬಿಟ್ಟು ಅದೆಲ್ಲ ಇಟ್ಕೊಂಡಿರಲಿಲ್ಲ ಮನೆ ಹತ್ರ. ಹಾಗಾಗಿ ಇವಾಗ ಎಂಗೇಜ್ಮೆಂಟ್ ಮಾಡಿ ಎಲ್ಲ ಶಾಸ್ತ್ರಗಳೆಲ್ಲ ಮಾಡಿ ಲಾಸ್ಟಲ್ಲಿ ಆರತಿ ಬೆಳಗ್ಗೆ ಹೇಳಿಸ್ತಾರೆ ಮೇಲಕ್ಕೆ. ಈಗ ನೋಡಿ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಶಾಸ್ತ್ರ ಮಾಡ್ತಾ ಇರೋದು. ರಿಸೆಪ್ಷನ್ ವಿಡಿಯೋ ಬರುತ್ತೆ, ಅದು ಕೂಡ ಶೇರ್ ಮಾಡ್ತೀನಿ. ರಿಸೆಪ್ಷನ್ ಎಲ್ಲ ಆದಮೇಲೆ ಶಾಸ್ತ್ರಗಳು ಮಾಡ್ತಾ ಇರೋದು ಇದು, ಅಂದರೆ ನೈಟೆಲ್ಲ. ಈಗ ಫಸ್ಟು ಭತ್ತ ಕುಟ್ಟೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ನಮ್ಮ ಕಡೆಗೆ ಈ ರೀತಿ ಮಾಡ್ತಾರೆ, ಭತ್ತ ಕುಟ್ಟೋ ಶಾಸ್ತ್ರ ಅಂತ ಅಂದ್ಬಿಟ್ಟು. ಈಗ ನೋಡಿ ಭತ್ತ ಕುಟ್ತಾ ಇದ್ದಾರೆ ಇವಾಗ. ರಿಲೇಷನ್ ಎಲ್ಲ ಇವರೆಲ್ಲ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಚೌಟ್ರಿ ಚಿಕ್ಕದಾಯಿತು, ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಆಗೋದ್ರು. ಹಾಗಾಗಿ ನಾವು ಇಷ್ಟೊಂದು ಜನ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅವರು ಬ್ಲೂ ಕಲರ್ ಸ್ಯಾರಿ ಹಾಕಿರೋದು, ಹಿಂದೆಗಡೆ ನಿಂತ್ಕೊಂಡಿದ್ದಾರಲ್ಲ ಅವ್ರು ನಮ್ಮಮ್ಮ. ಇವಾಗ ನೋಡಿ ಶಾಸ್ತ್ರದ ನೀರು ತರ್ತಾ ಇದ್ದಾರೆ ಇವಾಗ. ಶಾಸ್ತ್ರದ ನೀರೆಲ್ಲ ತಂದು ಆಮೇಲೆ ಫಸ್ಟು ಶಾಸ್ತ್ರದ ನೀರು ತರ್ತಾರೆ, ಆಮೇಲೆ ಭತ್ತ ಎಲ್ಲ ಕುಟ್ಟಿ ಅದೆಲ್ಲ ಮಾಡ್ತಾರೆ ವೀಡಿಯೋಸು. ಇದು ಸ್ಟಾರ್ಟಿಂಗಲ್ಲಿ ಅಲ್ಲಿ ನಮಗೆ ಪೆನ್ ಡ್ರೈವಲ್ಲೇ ಉಲ್ಟಾ ಸೀದಾ ಮಾಡಿಕೊಟ್ಬಿಟ್ಟಿದ್ದಾರೆ, ಸರಿಯಾಗಿ ಹಾಕಿಲ್ಲ ವೀಡಿಯೋಸು ಪೆನ್ ಡ್ರೈವಲ್ಲಿ. ಹಾಗಾಗಿ ಫಸ್ಟು ಇದನ್ನು ನೀರು ತರ್ತಾರೆ, ಆಮೇಲೆ ಆ ಭತ್ತ ಕುಟ್ಟೋ ಶಾಸ್ತ್ರಗಳೆಲ್ಲ ಮಾಡ್ತಾರೆ. ನೋಡಿ ಈಗ ಕಳಶದ ಸಮೇತ ಶಾಸ್ತ್ರದ ನೀರೆಲ್ಲ ತರ್ತಾ ಇದ್ದಾರೆ ಚೌಟ್ರಿ ಒಳಗಡೆ. ಆಮೇಲೆ ಭತ್ತ ಕುಟ್ಟೋ ಶಾಸ್ತ್ರ ಅದೆಲ್ಲ ಆದಮೇಲೆ ನೋಡಿ ಇಲ್ಲಿ ಬಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ಫಸ್ಟು ನನಗೆ ಬಳೆಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಪೂಜೆ ಎಲ್ಲ ಮಾಡಿ, ಮತ್ತು ಬಳೆ ತೊಡಿಸ್ತಾರಲ್ಲ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಬಳೆಗೆಲ್ಲ ಪೂಜೆ ಮಾಡಿ, ಆಮೇಲೆ ನಾನು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಮಣೆ ಮೇಲೆ ಕೂತ್ಕೊಳ್ತೀನಿ. ಆಮೇಲೆ ಬಳೆ ತೊಡಿಸ್ತಾರೆ. ಆವಾಗಿನ ಕಾಲದಲ್ಲಿ ಯಾವ ರೀತಿ ಇತ್ತೋ ಆ ರೀತಿ ಮಾಡಿದ್ದಾರೆ ಅಷ್ಟೇನೆ. ಇವರು ಹಸ್ಬೆಂಡ್ ಅವ್ರ ಅಮ್ಮ, ಅಪ್ಪ ಇವರು. ಈ ಕಡೆ ನಿಂತಿರೋದು ನಮ್ಮ ಅಪ್ಪ. ಮಧ್ಯದಲ್ಲಿರೋರು ಅವರು ನಮ್ಮ ಮನೆಯವರ ಚಿಕ್ಕಪ್ಪ ಅಂತ ಹೇಳಿದ್ನಲ್ಲ, ಲಗ್ನ ಕಟ್ಟಕ್ಕೆ ಬಂದಿರಲ್ಲ ಅವರು. ಸ್ವಲ್ಪ ಜನ ದೊಡ್ಡವ್ರಿಗೆಲ್ಲ ಅಂದರೆ ಆಶೀರ್ವಾದ ತಗೊಂಡು ಆಮೇಲೆ ಬಳೆ ತೊಡ್ಸೋಕ್ಕೆ ಕೂರಿಸ್ತಾರೆ. ಈಗ ಬಳೆ ತೊಡಿಸ್ತಾ ಇದ್ದಾರೆ. ಬಳೆ ತೊಡಿಸ್ಬೇಕಾದ್ರೆ ನನಗೆ ಅದು ಜಾಸ್ತಿ ಲೂಸ್ ಎಲ್ಲ ತೊಡಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಲೂಸ್ ಇತ್ತು. ಒಂದು ತಿಂಗಳವರೆಗೂ ಹೆಂಗೆ ಇಟ್ಕೊಳ್ಳೋದು ಅದು ಅಂತಲೇ ಅಂದ್ಕೊಂಡಿದ್ದೆ ನಾನು. ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು ಇನ್ನೂ ಸ್ವಲ್ಪ ಟೈಟಾಗಿ ಹಾಕಿ ಅಂತ. ನಮ್ಮ ಚಿಕ್ಕಮ್ಮದಿರೋರು ಇಬ್ಬರು ಅಲ್ಲಿ ಕೂತಿರೋದು, ಮತ್ತು ಹಿಂದ್ಗಡೆ ಕೂತಿರೋದು ಹಸ್ಬೆಂಡ್ ಅವ್ರ ಅಪ್ಪ ಮತ್ತು ಅವ್ರ ಚಿಕ್ಕಪ್ಪ. ಇವಾಗ ನೋಡಿ ಬಳೆ ತೊಡಿಸ್ತಾ ಇದ್ದಾರೆ, ಆದರೂ ಲೂಸು ಆಯಿತು, ಸಿಕ್ಕಾಪಟ್ಟೆ ಲೂಸ್ ಆಗಿಬಿಡ್ತು. ಬೇಗ ತೊಡಿಸ್ತಾಯಿದ್ರು ಅವರು. ಲೂಸೇ ಹಾಕ್ಬಿಟ್ಟಿದ್ರು. ನನಗೆ ಟೈಟ್ ತೊಡಿಸ್ರಿ ಅಂತ ಹೇಳೇ ಹೋದರು ಅಲ್ಲಿರೋರೆಲ್ಲ. ಅವರು ಏನು ಮಾಡಿದ್ರು ಕಿವಿಗೆ ಹಾಕ್ಕೊಂಡಿಲ್ಲ, ಆಮೇಲೆ ಲೂಸೇ ಹಾಕಿದ್ರು. ಪರವಾಗಿಲ್ಲ ಹೆಂಗೋ ಇರಲಿ, ಒಂದು 3 ದಿನ ಅಥವಾ ಇಷ್ಟು ದಿನ ಅಂತ ಇರುತ್ತಲ್ಲ ಅಷ್ಟು ದಿನ ಇಟ್ಕೊಂಡು ಶಾಸ್ತ್ರದ ಪ್ರಕಾರ ಆಮೇಲೆ ಬಿಚ್ಚಿ ಹಾಕಿದ್ರೆ ಸರೋಗುತ್ತೆ ಅಂದ್ಬಿಟ್ಟು ಇರಲಿ ಅಂದ್ಕೊಂಡು ಸುಮ್ಮನಾಗಿದ್ರು. ಈಗ ಅರಿಶಿನ ಶಾಸ್ತ್ರ ಮಾಡ್ತಾರೆ ಇವಾಗ. ಕಳಶಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಅವ್ರಿಗೆ ಏನೋ ಮಿಂಚು ಅಂತ ತೊಡಿಸ್ತಾರಲ್ಲ ಅದು ತೊಡಿಸ್ತಾ ಇದ್ದಾರೆ ಅವ್ರ ಅಣ್ಣ. ಅರಿಶಿನ ಬಳಿತಾ ಇದ್ದಾರೆ ಇವಾಗ ಹಸ್ಬೆಂಡ್ಗೆ. ಅರಿಶಿನ ಎಲ್ಲ ಬಳಿದು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಮುಂದಿನ ವಿಡಿಯೋ ಪಾರ್ಟ್ 2 ವಿಡಿಯೋ ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.